ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಶುಕ್ರವಾರ ಬೆಳಿಗ್ಗೆ ನಾನು ಮೊದಲನೇದಾಗಿ ಒಂದು ವ್ರತನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವ್ರತನ ನಾನು ಇದಕ್ಕೂ ಮುಂಚೆ ಮಾಡಿದ್ದೆ, ಆದರೆ ತುಂಬ ದಿನಗಳಾಯಿತು ಗ್ಯಾಪ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಂಕಲ್ಪನ ಇಟ್ಕೊಂಡು ಈ ಪೂಜೆನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ ಪೂಜೆ ಯಾವ ಥರ ಮಾಡಬೇಕು, ಏನು ವ್ರತ ಅಂತೇಳಿ ನಾನು ಹೋಗ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ಲಾಗಿ ನೋಡಿ. ನನ್ನ ವಿಡಿಯೋನ ಯಾರಾದರೂ ಮೊದಲನೇದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈಗ 2 ವರ್ಷಗಳಿಂದ ಪ್ರತಿ ಶುಕ್ರವಾರನೂ ಉಪ್ಪಿನ ದೀಪ ಹಚ್ತಾ ಇದ್ದೆ. ಅದರಿಂದನೂ ನನಗೆ ತುಂಬಾ ಒಳ್ಳೆಯದಾಗಿದೆ. ಆದರೆ ಒಂದು ಸ್ವಲ್ಪ ದಿನ ಗ್ಯಾಪ್ ಮಾಡೋಣ, ಕಂಟಿನ್ಯೂ ಆಗಿ ನಾನು ಉಪ್ಪಿನ ದೀಪನ ಹಚ್ತಾನೇ ಇದ್ದೀನಿ. ಒಂದು ಸ್ವಲ್ಪ ದಿನ ಗ್ಯಾಪ್ ಮಾಡೋಣ, ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ಈ ವಾರದಿಂದ ನಾನು ಮತ್ತೆ ಬೇರೆ ವ್ರತನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಉಪ್ಪಿನ ದೀಪ ಹಚ್ಚಿದಾಗ ನಾನು ಏನು ಅಂದ್ಕೊಂಡ್ರು ಕೂಡ ನನ್ನ ಆಸೆಗಳೆಲ್ಲ ಈಡೇರಿದೆ. ಈಗ ಇದು ಕೂಡ ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಿಮ್ಗಾಗಲೇ ಹೇಳಿದ್ನಲ್ಲ, ಇದಕ್ಕೂ ಮುಂಚೆ ನಾನು ಈ ಪೂಜೆನ ಮಾಡಿದ್ದೀನಿ. ನನಗೆ ತುಂಬಾ ಒಳ್ಳೆಯ ರಿಸಲ್ಟ್ ಬಂದಿತ್ತು. ಈಗ ಮತ್ತೆ ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವ್ರತ ಬಂದುಬಿಟ್ಟು 16 ಶುಕ್ರವಾರ ಮಾಡಬೇಕು. ಈ ಪೂಜೆನ ನಾವು ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ ಒಳಗಡೆ ಯಾವಾಗಾದರೂ ಮಾಡ್ಕೋಬೋದು. ಪೂಜೆ ಮಾಡುವಂತಹ ವಿಧಾನ ಬಂದುಬಿಟ್ಟು ತುಂಬಾ ಸುಲಭವಾಗಿರುತ್ತೆ. ಈ ಪೂಜೆನ ನಾವು ಮಾಡಬೇಕಾದ್ರೆ ಎಲ್ಲ ಪೂಜೆಗೆ ಬೇಕಾಗುವಂತಹ ಸಾಮಗ್ರಿಗಳನ್ನೆಲ್ಲ ತೊಗೊಂಬಂದು ಪೂಜೆ ಮಾಡುವಂತಹ ಸ್ಥಳದಲ್ಲಿ ಇಟ್ಟು ಪೂಜೆನ ಮಾಡ್ಕೋಬೇಕು. ಒಂದು ಸಾರಿ ನಾವು ಪೂಜೆ ಕೂತ್ಕೊಂಡ್ರೆ ಪೂಜೆ ಆಗೋವರೆಗೂ ಎದ್ದೇಳಬಾರ್ದು, ಹಾಗೆ ಯಾರ ಜೊತೆನೂ ಮಾತಾಡಬಾರ್ದು. ಅದಕ್ಕೋಸ್ಕರನೇ ನಾವು ಪೂಜೆಗೆ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ಮುಂಚೆನೇ ತಯಾರಿ ಮಾಡ್ಕೋಬೇಕು. ಮತ್ತು ಏನಾದರೂ ಮರೆತು ಆಮೇಲೆ ಹೋಗಿ ತಂದ್ಕೊಳ್ಳೋಣ ಅಂಥೇಳಿ ಎದ್ದೇಳಬಾರ್ದು. ನಿಮ್ಗೆ ಆಲ್ರೆಡಿ ಒಂದು ಸ್ವಲ್ಪ ಜನಕ್ಕೆ ಫೋಟೋ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಏನು ಪೂಜೆ ಏನು ವ್ರತ ಅಂಥೇಳಿ. ಈ ಫೋಟೋನ ನಾನು ತೊಗೊಂಬಂದು 3 ವರ್ಷಗಳಾಗ್ತಾ ಬಂತು. ಇದಕ್ಕೂ ಮುಂಚೆ ಪೂಜೆ ಮಾಡಿದ್ನಲ್ಲ, ಆ ಟೈಮ್ನಲ್ಲಿ ತರಿಸಿರುವಂತಹ ಫೋಟೋ ಇದು. ಈ ಸರಿ ಏನು ಮತ್ತೆ ಹೊಸ ಫೋಟೋನ ತೊಗೊಂಡು ಬಂದಿಲ್ಲ ನಾನು. ನಾವು ಈ ಪೂಜೆನ ಮಾಡ್ಕೋಬೇಕಾದ್ರೆ ಮೊದಲನೇದಾಗಿ ಒಂದು ನಮಗೆ ಪ್ರದಕ್ಷಿಣೆ ಹಾಕಲಿಕ್ಕೆ ಅನುಕೂಲವಾಗಿರುವಂತಹ ಒಂದು ಸ್ಥಳದಲ್ಲಿ ಈ ಪೂಜೆನ ಮಾಡ್ಕೋಬೇಕು. ಹಾಗೆ ಈ ಪೂಜೆಗೆ ಮೇನಾಗಿ ಆಕಳ ಸಗಣಿ ಬೇಕು. ಅದನ್ನ ತೊಗೊಂಬಂದು ಕೆಳಗಡೆ ನೀಟಾಗಿ ಬಂಡೆ ಎಲ್ಲ ಒರೆಸ್ಕೊಂಡು ಸಗಣಿ ಮತ್ತು ಅದರಲ್ಲಿ ಒಂದು ಸ್ವಲ್ಪ ಅರಶಿಣ ಹಾಕಿ ಸಾರಿಸ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ರಂಗೋಲಿನ ಹಾಕ್ಕೊಂಡು ಅದಕ್ಕೆ ಒಂದು ಚೊಂಬನ್ನ ತಗೊಂಡು ಅದರಲ್ಲಿ ಅರಶಿನ ಕುಂಕುಮ ಹೂವನ ಹಾಕಿ ಇಟ್ಟು ಅದಕ್ಕೆ ಫೋಟೋನ ಇಟ್ಟಿದ್ದೀನಿ. ನಾನು ಸಂತೋಷಿ ಮಾತಾ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಈ ಪೂಜೆ ನಾನು ಇದಕ್ಕೂ ಮುಂಚೆ ಮಾಡಿದಾಗ ನನಗೆ ತುಂಬಾ ಒಳ್ಳೆಯದಾಗಿತ್ತು. ಅದಕ್ಕೋಸ್ಕರ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಪೂಜೆನ. ಫಸ್ಟು ಸಂತೋಷಿ ಮಾತಾ ಫೋಟೋಗೆ ಪೂಜೆ ಮಾಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಅರಿಶಿಣದಿಂದ ಗಣಪತಿನ ಮಾಡಿಕೊಂಡು ಫಸ್ಟು ಗಣಪತಿಗೆ ಪೂಜೆ ಮಾಡಿಕೊಂಡು ಆಮೇಲೆ ಪ್ರಸಾದನ ಇಟ್ಟು ಈಗ ಸಂತೋಷಿ ಮಾತಾ ಫೋಟೋಗೆ ಪೂಜೆನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಪೂಜೆಗೆ ಅಂತೇಳಿ ರೆಡಿ ಮಾಡ್ಕೊಂಡಿರುವಂತಹ ಪ್ರಸಾದನೆಲ್ಲ ಇಟ್ಕೊಂಡಿದ್ದೀನಿ. ಅದಕ್ಕೆ ಅಕ್ಷತೆ ಕಾಳು ಅರಿಶಿಣ ಕುಂಕುಮನೆಲ್ಲ ತೊಗೊಂಡಿದ್ದೀನಿ. ಈಗ ದೀಪನ ಹಚ್ಕೊಂಡು ಊದಿನ ಕಡ್ಡಿನ ಬೆಳಗ್ಕೊಳ್ತೀನಿ. ಪೂಜೆ ವಿಧಾನ ಇಷ್ಟೇ, ತುಂಬಾ ಸುಲಭವಾಗಿದೆ ಪೂಜೆ. ನಿಮಗೆ ಈ ಪೂಜೆ ಬಗ್ಗೆ ಇನ್ನೂ ತುಂಬ ಡೀಟೇಲ್ ಆಗಿ ಏನಾದರೂ ತಿಳ್ಕೋಬೇಕು ಅಂತ ಅನಿಸಿದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಈ ವಿಡಿಯೋ ಬಗ್ಗೆ ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಮತ್ತೆ ಊದಿನ ಕಡ್ಡಿ ಎಲ್ಲ ಬೆಳಗಿದ ಮೇಲೇ ಎದ್ದೇಳಬೇಕು. ಈಗ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ನಂದು. ಊದಿನ ಕಡ್ಡಿ ಒಂದು ಬೆಳಗಿದ್ರೆ ಈ ಪೂಜೆ ವಿಧಾನದಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ವಿಧಾನದಲ್ಲಿ ಈ ಪೂಜೆನ ಮಾಡ್ತಾರೆ. ಇದಕ್ಕೂ ಮುಂಚೆ ನಾನು ಸಂತೋಷಿ ಮಾತಾ ದೇವಸ್ಥಾನಕ್ಕೆ ಹೋಗಿ
ಅಲ್ಲಿ ಸ್ವಾಮಿಗಳು ಹೇಳಿರೋ ಥರ ಪೂಜೆನ ಮಾಡಿದ್ದೆ ಒನ್ ಟೈಮು. ಅದಕ್ಕೂ ಮುಂಚೆ 2 ಸರಿ ನಾನು ಇವಾಗ ಯಾವ ಥರ ಪೂಜೆ ಮಾಡಿದ್ದೀನೋ ಅದೇ ಥರ ಪೂಜೆ ಮಾಡಿದಾಗ ನನಗೆ ತುಂಬಾ ಚೆನ್ನಾಗಿ ಆಗಿತ್ತು. ಆದರೆ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಸ್ವಾಮಿಗಳು ಈ ಥರ ಪೂಜೆ ಮಾಡಬಾರ್ದು ಅಂತ ನನಗೆ ಬೇರೆ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ರು. ಆ ಥರ ಪೂಜೆ ಮಾಡಿದಾಗ ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ನಾನು ಪೂಜೆನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ. ತುಂಬಾ ಪ್ರಾಬ್ಲಮ್ ಅಂತ ಅನಿಸಿತ್ತು. ಅದಕ್ಕೆ ಈಗ ನಾನು ಮೊದಲಿಗೆ ಯಾವ ಥರ ಪೂಜೆ ಮಾಡ್ತಿದ್ನೋ ಅದೇ ಥರ ಪೂಜಾ ವ್ರತನ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಪೂಜೆ ಮಾಡಬೇಕಂದ್ರೆ ತುಂಬ ನಿಷ್ಠೆಯಿಂದ ಪೂಜೆನ ಮಾಡ್ಕೋಬೇಕು, ಇಲ್ಲಾಂದರೆ ಏನೋ ಒಂದು ತೊಂದರೆಗಳಾಗ್ತಾ ಇರುತ್ತೆ. ಇದು ಸಂಜೆ. ಇವಾಗ ಸಂಜೆ ಮತ್ತೆ ದೇವರಿಗೆ ದೀಪನ ಹಚ್ಚಿ ಒಂದು ಸ್ವಲ್ಪ ಫೋಟೋನ ಕದಲಿಸ್ಕೊಳ್ತೀನಿ. ಈ ದೀಪಗಳೆಲ್ಲ ಶಾಂತಿ ಆದಮೇಲೆ ಇದನ್ನೆಲ್ಲ ಮತ್ತೆ ತೆಗೆದು ಇಡ್ತೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಈ ಸಂತೋಷಿ ಮಾತಾ ವ್ರತದ ಪೂಜೆ ಆಗಿತ್ತು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.